ಏನಪ್ಪ ಇವ್ನು ಯಾವಾಗ್ಲೂ ನೈಟಲ್ಲೇ ವಿಡಿಯೋ ಮಾಡ್ತಾ ಇರ್ತಾನೆ. ಮಿರರಲ್ಲಿ ಲೈಟ್ ಕಂಡುಬಿಡಿತಾವ ನಿಮ್ಗೆ ಯಾವ. ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇದ್ದೀನಿ. ಟೈಟಲ್ ತಮ್ಲೈ ನೋಡಿದ ತಕ್ಷಣ ನಿಮಗೆ ಗೊತ್ತಿರುತ್ತೆ ಇವಾಗ ಏನ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಈಗ ತಾನೇ ಕಲ್ಕಿ 2898 ಮೂವಿ ನೋಡ್ಕೊಂಡ್ ಬಂದೆ. ಮೂವಿ ಹೇಗಿದೆ ಅಂದ್ರೆ, ಆ ವಿಜುವಲ್ಸ್ ಆಗಲಿ ಗ್ರಾಫಿಕ್ಸ್ ಆಗಲಿ ಯಾವ ಕಡೆನೂ ಕಾಂಪ್ರೋ ಆಗಿಲ್ಲ ಗೈಸ್. ಫಸ್ಟ್ ಹಾಫಲ್ಲಿ ಪ್ರಭಾ ಎಂಟ್ರಿ ಆಗಿರ್ಬೋದು, ದೀಪಿಕಾ ಪಡ್ಕೋಣೆ ಆಗಿರ್ಬೋದು, ಅಶ್ವತ್ಥಾಮ ಆಗಿರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಗೈಸ್. ಅಂದರೆ ಫಸ್ಟ್ ಹಾಫ್ ಸ್ವಲ್ಪ ಲ್ಯಾಗ್ ಅನ್ಸ್ಬೋದು ನಿಮಗೆ ಮೂವಿಯಲ್ಲಿ. ಲ್ಯಾಗ್ ಅಂದರೆ ಒಂಥರ ಬೇಕಾಗುತ್ತೆ ಸೀನ್ಸ್ ಆ ಮೂವಿಗೆ, ಅದೆಲ್ಲ ಸೆಕೆಂಡ್ ಹಾಫಲ್ಲಿ ಗೊತ್ತಾಗುತ್ತೆ. ಪಾರ್ಟ್ 2 ಇದೆ ಮೂವಿಯಲ್ಲಿ. ಮೈನ್ ಹೀರೋ ಈ ಮೂವಿಯಲ್ಲಿ ಅಶ್ವತ್ಥಾಮ ಕ್ಯಾರೆಕ್ಟ್ರು ಅಮಿತಾಬ್ ಬಚ್ಚನ್ ಅವ್ರು ಮಾಡಿದ್ದಾರೆ. ಮೈನ್ ಹೀರೋ ಬಂದು ಅಶ್ವತ್ಥಾಮ ಅಂತಾನೆ ಹೇಳ್ಬೋದು, ಅಂದರೆ ಅಮಿತಾಬ್ ಬಚ್ಚನ್ ಅವ್ರು ಮಾಡಿರೋದು ರೋಲು. ಪ್ರಭಾರು ಬಂದು ಫಸ್ಟ್ ಹಾಫಲ್ಲಿ ಜಸ್ಟ್ ಕಾಮಿಡಿ ಫನ್ ಜನರೇಟ್ ಮಾಡೋಕ್ಕೆ ಇರ್ತಾರೆ, ಆ ಥರನೇ ಇದೆ. ಸೆಕೆಂಡ್ ಹಾಫ್ ಬಂದರೆ ನೆಕ್ಸ್ಟ್ ಲೆವೆಲ್ ವೈಸ್. ಮೂವಿ 80% ಸೆಕೆಂಡ್ ಹಾಫಲ್ಲೇ ಇರುತ್ತೆ. ಸೆಕೆಂಡ್ ಹಾಫ್ ಬಂದು ಒಂದು 80% ಆ್ಯಕ್ಷನ್ ಸೀನ್ಸೇ ಇರುತ್ತೆ. ಅಂದರೆ ಕಾಮಿಡಿನೂ ಸ್ವಲ್ಪ ಇರುತ್ತೆ, ಆ್ಯಕ್ಷನ್ ಸೀನ್ಸು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಫಸ್ಟ್ ಹಾಫ್ ಫುಲ್ಲು ಕಾಮಿಡಿ ಆ ಥರನೇ ಇರುತ್ತೆ. ಅಂದರೆ ಫಸ್ಟ್ ಹಾಫಲ್ಲೂ ಫಸ್ಟ್ ಎಂಟ್ರಿ ಆವಾಗ ಫಸ್ಟ್ ಫೈಟ್ ಒಂದಿರುತ್ತೆ. ಅಂದರೆ ಆ ಫೈಟ್ ತುಂಬ ಎಳ್ದಿದಾರ ಅಂತ ಫೀಲ್ ಬರುತ್ತೆ. ಅಂದರೆ ಆ ಫೈಟ್ ನೋಡೋಕ್ಕೆ ಕಾಮಿಡಿ ಫನ್ ಜನರೇಟ್ ಮಾಡಿದಾರಲ್ವ, ಅವೆಲ್ಲ ತುಂಬ ಚೆನ್ನಾಗಿದೆ ಮೂವಿಯಲ್ಲಿ. ಪಾಸಿಟಿವ್ ಬಗ್ಗೆ ಬಂದರೆ ಮೂವಿ ಗ್ರಾಫಿಕ್ಸ್ ಗೈಸ್ ಮಸ್ತ್ ಅನ್ಕೊಳ್ಳಿ. ಹೇಗಿದೆ ಅಂದರೆ ಒಂದೊಂದು ಸೀನು ಇದು ರಿಯಲ್ ಆಗಿ ಅಂದರೆ ಗ್ರಾಫಿಕ್ಸ್ ಅದು ಇದು ರಿಯಲ್ ಆಗಿ ಮಾಡಿರೋದಾ ಅನ್ನೋ ಥರ ಅನ್ಸುತ್ತೆ ಅದು. ಆ ಸೀನ್ಗಳಿಗೆ ಇನ್ನೊಂದು ಹೇಳ್ಬೇಕು ನಿಮಗೆ, ಕಮಲ್ ಹಾಸನ್ ಗೈಸ್. ಕಮಲ್ ಹಾಸನ್ ಎಂಟ್ರಿ ಆವಾಗ ಅಂದರೆ ಅವ್ರ ಎಂಟ್ರಿ ಆವಾಗ ಒಂದು ವಿಜುವಲ್ಸ್ ತೋರಿಸ್ತಾರೆ, ಅದು ಮಾತ್ರ ಬೆಂಕಿ ಗೈಸ್. ಯಾವ ರೇಂಜ್ಗಿದೆ ಅಂದರೆ ಪ್ರಭು ಕೊಟ್ಟಿಲ್ಲ, ಅಶ್ವತ್ಥಾಮ ಅಂದರೆ ಇವರು ಅಮಿತಾಬ್ ಬಚ್ಚನ್ ಅವ್ರಿಗೂ ಕೊಟ್ಟಿಲ್ಲ ಆ ಎಂಟ್ರಿ, ಅಂದರೆ ಆ ವಿಜುವಲ್ಸು. ಹೋಗೋಣ ಮುಂದಕ್ಕೆ ಹೋಗೋಣ ಆ ಥರ ಕಮಲ್ ಹಾಸನ್ ಅವ್ರ ಎಂಟ್ರಿ ಅವ್ರಿಗೆ ಕೊಟ್ಟಿದ್ದಾರೆ. ಆ ಮೇಲಕ್ಕೆ ಹೋಗೋದಿರ್ಬೋದು ಅವ್ರು ತಗೊಂಡು ತುಂಬ ಚೆನ್ನಾಗಿದೆ ಗೈಸ್. ಫೈಟ್ ಸೀನ್ಸ್ ಆಗಿರ್ಬೋದು, ಫೈಟ್ ಸೀನ್ಸ್ ಅಂತೂ ಮಸ್ತಿದೆ ಗೈಸ್. ಎಲ್ಲೂ ಕಾಂಪ್ರೋ ಆಗಿಲ್ಲ ಅವರು, ತುಂಬ ಚೆನ್ನಾಗಿ ತಗೊಂಡಿದ್ದಾರೆ ಫೈಟ್ ಸೀನ್ಸ್ ಮಾತ್ರ. ನಾವು ನೆಗೆಟಿವ್ ವಿಷಯಕ್ಕೆ ಬಂದರೆ ಮೂವಿಯಲ್ಲಿ ಏನೂ ಕಾಣಿಸ್ತಿಲ್ಲ ಗೈಸ್. ಆಪೋಸಿಟು ಇಲ್ಲಿ ಒಂದು ಲೈಟ್ ಕೂಡ ಹಾಕಿಲ್ಲ. ಈ ನನ್ನ ಮಕ್ಕಳು ಒಂದು ಕಂಬ ಇದೆ, ಒಂದು ಲೈಟ್ಗೆ ಹಾಕಕ್ಕೇನು ಗೈಸ್ ಇವ್ರಿಗೆ. ರೋಡಲ್ಲಿ ಯಾವ ಥರ ಆದರೂ ಓಡಾಡೋದು. ಇಲ್ಲಿ ಜನ ಅದು ಹೆಂಗೆ ಇರ್ತಾರೋ ಗೊತ್ತಿಲ್ಲ, ಇಷ್ಟು ಕತ್ಲಲ್ಲಿ ಒಂದು ಲೈಟ್ ಇಲ್ಲ ಏನಿಲ್ಲ. ಕಥೆಯಲ್ಲಿ ಮುಂದಕ್ಕೆ ಹೋಗಿದ್ದೀರಾ? ಎಷ್ಟು ಮುಂದಕ್ಕೆ? ತುಂಬಾ ಮುಂದಕ್ಕೆ ಹೋಗ್ಬಿಟ್ಟಿದ್ದೀರಾ. ಲೋ ಅಣ್ಣ ರೀ, ಯಾರು ನೀನು ಬಂದ್ರೋ? ಎಲ್ಲರೂ ರಾಂಗ್ ಸೈಡ್ ಬಂದ್ರೋ ನೀವು ರೀ? ಹೋಗಮ್ಮ. ನೆಗೆಟಿವ್ ವಿಷಯಕ್ಕೆ ಬಂದ್ರೆ ಫಸ್ಟ್ ಹಾಫ್ ಸ್ವಲ್ಪ ಲ್ಯಾಗ್ ಅನ್ಸುತ್ತೆ. ಅಂದ್ರೆ ಆ ಫೈಟ್ಸ್ ಆಗಿರ್ಬೋದು, ಸಾಂಗ್ಸ್ ಅಂತೂ ಒಂದು ಚೆನ್ನಾಗಿಲ್ಲ ಗೈಸ್. ಸಾಂಗ್ಸ್ ಅಂತೂ ಲಿಟ್ರಲಿ ಒಂದು ಚೆನ್ನಾಗಿಲ್ಲ. ಪಂಜಾಬಿ ಸಾಂಗ್ ಒಂದು ಬರುತ್ತೆ, ಅದು ಬಂದು ಆ ಫೈಟ್ ಅಲ್ಲೇ ಇರುತ್ತೆ, ಅದೇನು ಅಷ್ಟು ಅನ್ಸಲ್ಲ ನಿಮ್ಗೆ. ಸಾಂಗ್ಸ್ ಬಿಡಿ, ಯಾವುದು ಚೆನ್ನಾಗಿರಲ್ಲ ಸಾಂಗ್ಸ್ ಅಂತೂ ಮೂವಿಯಲ್ಲಿ. ಮತ್ತೆ ಸೆಕೆಂಡ್ ಪಾಯಿಂಟ್ ಬಂದು ಬಿ ಜಿ ಎಮ್ ಅಂತೂ ಅಂದ್ರೆ ಒಂದೊಂದು ಜಾಗದಲ್ಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಆ ಎಂಟ್ರಿಗಾಗ್ಲಿ ಒಬ್ಬೊಬ್ರಿಗೂ ಅಂದ್ರೆ ಆ ವಿಜುವಲ್ಸ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಕೊಡ್ಬೋದಾಯ್ತೇನೋ ಅಂತ ಅನ್ಸುತ್ತೆ. ಇನ್ನು ಒಂಥರ ನೆಕ್ಸ್ಟ್ ಲೆವೆಲ್ ಬಿ ಜಿ ಎಮ್ ಎಕ್ಸ್ಪೆಕ್ಟ್ ಮಾಡಿರ್ತೀರಲ್ವಾ, ಆ ಥರ ಇನ್ನೂ ಸ್ವಲ್ಪ ಜಾಸ್ತಿ ಕೊಡ್ಬೋದಾ ವಿಜುವಲ್ಸ್ಗೆ ಅನ್ನೋ ಥರ ಅನ್ಸುತ್ತೆ ಎಲ್ಲಾರ್ಗು ಏನೋ ಗೊತ್ತಿಲ್ಲ, ನನಗೆ ಅನಿಸ್ತು ಆ ಥರ.
ಸೆಕೆಂಡ್ ಹಾಫಲ್ಲಿ ಬಂದು 80% ಹೇಳಿದ್ನಲ್ವಾ ಆಕ್ಷನ್ ಸೀನ್ಸ್ ಇರುತ್ತೆ. ಸೆಕೆಂಡ್ ಹಾಫ್ಸಲ್ಲೇ BGM ನಿಮ್ಗೆ ಗೊತ್ತಾಗೋದು. ಅಂದ್ರೆ ಒಂದು ಆಕ್ಷನ್ ಸೀನ್ ತುಂಬಾ ಚೆನ್ನಾಗಿರುತ್ತೆ, ಒಂಥರ ಎಲಿವೇಟ್ ಮಾಡ್ಬೇಕು ಹಂಗೆ. ಅಂದ್ರೆ ಮೂವಿಯಲ್ಲಿ ವಿಜುವಲ್ಸೇ ನಮ್ಗೆ ಗೂಸ್ ಬಂಪ್ ತರಿಸೋ ತರ ಇರುತ್ತೆ. ಆ ಮ್ಯೂಸಿಕ್ ಸ್ವಲ್ಪ ಅಂದ್ರೆ ಅಷ್ಟೊಂದು ಸ್ವಲ್ಪ ಚೆನ್ನಾಗಿದ್ರೆ ಚೆನ್ನಾಗಿರೋದು ಅನ್ಕೋತಾ. ಅಶ್ವತ್ಥಾಮ ಮತ್ತೆ ಭೈರವ, ಅಂದ್ರೆ ಭೈರವ ನಮ್ಮ ಪ್ರಭಾಸ್ ಕ್ಯಾರೆಕ್ಟರು ಮಸ್ತ್. ಬಟ್ ಇಂಟರ್ವೆಲ್ ಆದ್ಮೇಲೆ ಒಂದು ಫೈಟ್ ಇರುತ್ತೆ ಗೈಸ್, ನೆಕ್ಸ್ಟ್ ಲೆವೆಲ್ ಫೈಟ್ ಅದು. ಅಶ್ವತ್ಥಾಮನ ಯಾರು ಮುಟ್ಟಕ್ಕಾಗಲ್ಲ ಆ ತರ ಇರುತ್ತೆ. ನಮ್ಮ ಭೈರವ ಒಬ್ಬರೇ ಹೋಗಿ ಫೈಟ್ ಮಾಡೋ ಅಂತ ಶಕ್ತಿ ಇರುತ್ತೆ ಅವ್ರಿಗೆ. ಸ್ವಲ್ಪ ಮೂವಿ ಹೇಗಿದೆ ಅಂದ್ರೆ ಗೈಸ್ ನೆಕ್ಸ್ಟ್ ಲೆವೆಲ್. ಅಂದ್ರೆ ಫಸ್ಟ್ ಹಾಫ್ ನಿಮ್ಗೆ ಲಾಗ್ ಅನ್ಸುತ್ತಲ್ವಾ, ಸೆಕೆಂಡ್ ಹಾಫ್ ಹೋದ್ರೆ ಇದೆಲ್ಲ ನಮ್ಗೆ ಬೇಕಾಗಿರುತ್ತೆ ಅನ್ನೋ ತರನೇ ಇರುತ್ತೆ. ಅಂದ್ರೆ ಫಸ್ಟ್ ಹಾಫ್ ಏನಪ್ಪಾ ಅಂದ್ರೆ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ನೋಡಿರಲ್ವಲ್ಲ, ಫಸ್ಟ್ ಹಾಫೇ ನೋಡ್ತಿರ್ತೀರ ಫಸ್ಟು. ಆದ್ರೆ ಮೊಬೈಲಲ್ಲೆಲ್ಲ ನೋಡ್ಕೊಂಡು ಹೋಗ್ಬೇಡಿ ಗೈಸ್ ಮೂವಿನ. ಮೊಬೈಲಲ್ಲೂ ಥಿಯೇಟ್ರಲ್ಲೂ ಎಂಜಾಯ್ ಮಾಡಕ್ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಈ ವಿಜುವಲ್ಸು, ಆ BGM ನೋಡ್ಬೇಕಂದ್ರೆ ಥಿಯೇಟ್ರ್ ಹೋಗಿ ಆ ಎಕ್ಸ್ಪೀರಿಯನ್ಸು ಎಂಜಾಯ್ ಮಾಡ್ಬೇಕು ನೀವು. ಮೊಬೈಲಲ್ಲಿ ನೋಡಿ ಮೂವಿ ಒಬ್ಬೊಬ್ರು ರಿವ್ಯೂಸ್ ಕೊಡ್ತಾರೆ ಚೆನ್ನಾಗಿಲ್ಲ ಅಂದ್ಬಿಟ್ಟು, ಆ ಥರ ಎಲ್ಲ ಮಾಡಬೇಡಿ. ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ, ಎಲ್ಲ ಫ್ಯಾಮಿಲಿ ಜೊತೆ ಹೋಗಿ ನೋಡಿ. ಅಂದ್ರೆ ಅದು ಫಸ್ಟ್ ಹಾಫ್ ಏನಂದ್ರೆ ಸ್ಟೋರಿಗೆ ಎಳ್ಕೊಂಡು ಹೋಗ್ತಾರೆ ಗೈಸ್. ಇಂಟ್ರೊಡ್ಯೂಷನ್ ಎಲ್ಲ ಅದ್ರಲ್ಲಿ ಇಂಟ್ರೊಡ್ಯೂಸ್ ಎಲ್ಲ ಅದ್ರಲ್ಲೇ ಇರುತ್ತಲ್ವಾ, ಸ್ಟೋರಿಗೆ ಎಳ್ಕೊಂಡು ಹೋಗ್ತಾರೆ ಯಾರ್ಯಾರ ಕ್ಯಾರೆಕ್ಟರ್ ಏನು ಅಂತ ಗೊತ್ತಾಗುತ್ತೆ ನಿಮ್ಗೆ ಅದರಲ್ಲಿ. ಸೆಕೆಂಡ್ ಹಾಫ್ ಅಂದ್ರೆ ಪ್ರೆಸೆಂಟು, ನೆಕ್ಸ್ಟ್ ಫ್ಯೂಚರು ಮತ್ತೆ ಮಹಾಭಾರತ ಅವೆಲ್ಲ ಒಂದ್ ಕಡೆ ಲಿಂಕ್ ಮಾಡ್ತಾರೆ ಗೈಸ್. ಆ ಲಾಸ್ಟ್ 30 minutes ಮಾತ್ರ ಬೆಂಕಿ ಅನ್ಕೊಳ್ಳಿ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಲಾಸ್ಟ್ 30 minutes ಕ್ಲೈಮ್ಯಾಕ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಆ ಕ್ಲೈಮ್ಯಾಕ್ಸ್ಗೋಸ್ಕರ ಆದ್ರೂ ಮೂವಿಗೆ ಹೋಗ್ಬೇಕು ಗೈಸ್, ಆ ತರ ಇದೆ. ಅಂದ್ರೆ ಮೂವಿ ಫಸ್ಟ್ ಹಾಫ್ ಎಲ್ಲ ಚೆನ್ನಾಗಿಲ್ಲ ಅಂತಲ್ಲ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಅದಕ್ಕಿಂತ ಇವಾಗ ನೀವು ಫಸ್ಟ್ ಹಾಫು ಫಸ್ಟ್ ಎಲ್ಲ ಹೆಂಗ ಎಂಜಾಯ್ ಮಾಡಿರ್ತೀರೋ ಆ ಗೂಸ್ ಬಂಪ್ಸ್ ಬರೋ ಸೀನ್ಗಳೆಲ್ಲ ಫಸ್ಟ್ ಹಾಫ್ ಅಲ್ಲಿ ಸೆಕೆಂಡ್ ಹಾಫ್ ಅಲ್ಲಿ ಇರುತ್ತೆ. ಅಂದ್ರೆ ಇನ್ನ ನೀವು ಲಾಸ್ಟ್ 30 minutes ಹೋದ್ರೆ ಇನ್ನು ನೀವು ಗೂಸ್ ಬಂಪ್ ಫೀಲ್ ಈಚೆನೆ ಬರಲ್ಲ, ಆ ತರ ಇರುತ್ತೆ. ಇನ್ನು ನೀವು ಥಿಯೇಟರ್ ಇಂದ ಈಚೆಗೆ ಬರೋವಾಗ ನರ್ವಸ್ ಒಂಥರ ಗೂಸ್ ಬಂಪ್ಸ್ ಅಂತಾರಲ್ವಾ, ಅದು ಇನ್ನೂ ಹಂಗೆ ಇರುತ್ತೆ, ಆ ತರ ಇರುತ್ತೆ. ಕ್ಯಾರೆಕ್ಟರ್ ಲಾಸ್ಟ್ ಅಲ್ಲಿ ಇನ್ನೊಂದ್ ತರ ತೋರಿಸಿದ್ದಾರೆ. ಒಬ್ಬೊಬ್ರು ಕ್ಯಾಮಿಯೋಸ್ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಯಾರ್ಯಾರಂತೂ ಹೇಳಲ್ಲ, ಸ್ಪಾಯ್ಲರ್ ಮಾಡಕ್ಕಾಗಲ್ಲ. ಮೂವಿ ಹೋಗಿ ಥಿಯೇಟರ್ ಅಲ್ಲಿ ನೋಡಿ ಗೈಸ್, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಮಿರರಲ್ಲಿ ಲೈಟ್ ಕಂಡುಬಿಡಿತಾವ ನಿಮ್ಗೆ ಯಾವ ಎಲ್ಲಿ ಬರ್ತಾವ ನೋಡಿ. ನಾನು ಈ ಮೂವಿ ಕೊಡೋದು ರೇಟಿಂಗ್ಸ್ ಬಂದು 5 ಬಂದು 4.3 ಕೊಡ್ತೀನಿ ಗೈಸ್. ಹೇಳಿದ್ನಲ್ವಾ ಆ BGM ಮತ್ತೆ ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಇರುತ್ತಲ್ವಾ, ಅದು ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡಿದ್ರೆ ನೆಕ್ಸ್ಟ್ ಲೆವೆಲ್ ಮೂವಿ ಗೈಸ್. ಒಂದು ಮಾತಾ ಇಲ್ಲ, ನೆಕ್ಸ್ಟ್ ಮೂವಿ ಅದಾಗಿದ್ರೆ ಅವಾಗ. ಅಂದ್ರೆ ಪಾರ್ಟ್ 2 ಇರುತ್ತೆ, ಅದ್ರಲ್ಲಿ ಮೈನು, ಅಶ್ವತ್ಥಾಮ, ಪ್ರಭಾಷು ಮತ್ತೆ ಕಮಲ ಸರ್ ಮೂವರದೇ ಹೈಲೈಟ್ ಆಗಿರುತ್ತೆ. ನೋಡೋಣ ಸೆಕೆಂಡ್ ಪಾರ್ಟ್ ಯಾವಾಗ ಬರುತ್ತೋ ಅಂತ. ಬಿಲ್ಡಿಂಗು, ಕಾಂಪ್ಲೆಕ್ಸ್ನೆಲ್ಲ ಬಿಲ್ಡ್ ಮಾಡಿರೋದಾಗಿರ್ಬೋದು, ಗ್ರಾಫಿಕ್ಸ್ ಇದರಲ್ಲಿ, ಮತ್ತೆ ವಾರಲ್ಲಿ ಗನ್ ಎಲ್ಲ ಮಾಡ್ರನ್ ಗನ್ಸ್ ಅಂದ್ರೆ ಫ್ಯೂಚರ್ ಅಲ್ಲಿ ಹೆಂಗಿರುತ್ತೆ ಟೆಕ್ನಾಲಜಿ, ಆ ತರ ಇದು ಮಾಡ್ಕೊಂಡ್ ಬಂದಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಮೂವಿ ಮಾತ್ರ. ಹೋಗಿ ಎಲ್ಲರೂ ಫ್ಯಾಮಿಲಿ ಜೊತೆನೆ ನೋಡಿ. ಓಕೆ, ಅಂದ್ರೆ ನನಗ್ ಬಂದಂಗ್ ರಿವ್ಯೂ ಕೊಟ್ಟಿದ್ದೀನಿ, ಬೇಜಾರು ಮಾಡ್ಕೊಂಬಿಡಿ ಯಾವ ತರ ರಿವ್ಯೂ ಕೊಟ್ಟಿದ್ದೀನೋ ಅಂತ. ನಂಗೆ ಅಂದ್ರೆ ಎಕ್ಸ್ಪೀರಿಯನ್ಸ್ ಇಲ್ಲ, ಜಸ್ಟ್ ನನ್ಗೆ ಆ ಮೂವಿ ಬಗ್ಗೆ ಹೆಂಗ ಅನ್ಸ್ತು ಅಂತ ಹೇಳಿದೀನಿ ಅಷ್ಟೇ. ಏನಪ್ಪ ಇವ್ನ್ ಯಾವಾಗ್ಲೂ ನೈಟಲ್ಲೇ ವಿಡಿಯೋ ಮಾಡ್ತಾ ಇರ್ತಾನೆ, ಡೇ ಹೊತ್ತು ಇವ್ನು ಇರಲ್ವಾ, ಏನ್ ವಿಡಿಯೋ ಮಾಡಲ್ವಾ ಏನು ಅಂತ. ಡೇ ಹೊತ್ತಲ್ಲಿ ಮಾಡೋಣ ಗೈಸ್, ಸ್ವಲ್ಪ ಕೆಲಸ ಇರುತ್ತೆ ನನಗೆ ಬೇರೆ, ಅದನ್ನೆಲ್ಲ ಫ್ರೀ ಮಾಡ್ಕೊಂಡ್ ಬಂದು ನಾನು ವಿಡಿಯೋಸ್ ಮಾಡ್ತಾ ಇದ್ದೀನಿ. ಡೇ ಟೈಮ್ ನೆಕ್ಸ್ಟ್ ಟ್ರಾವೆಲ್ ಬ್ಲಾಗ್ಸ್ ಎಲ್ಲ ಬರ್ತಾ ಇರುತ್ತೆ, ಎಲ್ಲ ತರನು ಕಂಟೆಂಟ್ ತರ್ತೀನಿ ಗೈಸ್. ಡೇ ಟೈಮು ಬರುತ್ತೆ, ಇನ್ನು ಬೇರೆ ಬೇರೆ ತರ ಎಲ್ಲ ಬರ್ತಾನೆ ಇರುತ್ತೆ. ಅಂಡ್ ಹೊಸದಾಗಿ ಯಾರ್ಯಾರು ವಿಡಿಯೋ ಮಾಡ್ತಿದ್ದೀರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.
ಶೇರ್ ಮಾಡಿ, ವಿಡಿಯೋಸ್ಗೆ ಲೈಕ್ ಮಾಡಿ. ನನ್ನ ಹೆಸರು ಹೇಮಂತ್ ಅಂತ. ಯಾವ ಧೂಳು ಗಾಯ್ಸ್, ಕಾರ್ ಕರ್ಸ್ಕೊಂಡು ಹೋಗ್ತಾವನೆ. ಇಲ್ಲೇ ಈ ಕಾರ್ ಒಳಗಡೆ ಆರಾಮಾಗಿ AC ಹಾಕೊಂಡು ಕುತ್ಕೊಂಡಿದ್ಯೋ, ನಮ್ಗೆ ಇಲ್ಲಿ ಧೂಳು ಎಗರ್ಸ್ಕೊಂಡು